ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ಎಲ್ರಿಗೂ ನಮಸ್ಕಾರ. ಕುಮಾರ್ ಸಡ್ಡಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಫ್ರೆಂಡ್ ಜೊತೆ ಹೊಗೆನೆಕಲ್ ಫಾಲ್ಸ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಹೆಂಗೆ ಹೋಗೋದು ಅಂತ ಪ್ಲ್ಯಾನ್ ಮಾಡಿದಾಗ ಬೈಕ್ ನಾನೇ ಓಡಿಸ್ತೀನಿ ಕಣ, ಎತ್ಕೊಂಬಾರೋ ಅಂದ. ಸರಿ ಆಯ್ತು ನಡಿಯಪ್ಪ, ಆಯಿತು ಹೋಗಿ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ನಾವು ಹೊಗೆನೆಕಲ್ ಫಾಲ್ಸ್ಗೆ ಹೋಗಿ 10 ವರ್ಷ ಆಗಿತ್ತು. ಆವಾಗ ಇಡೀ ಫ್ರೆಂಡ್ಸ್ ಅಂದರೆ ಒಂದು 10ರಿಂದ 12 ಜನ ಕಾರಲ್ಲಿ ಹೋಗಿದ್ವಿ. ಅದಾದಮೇಲೆ ಈಗ 10 ವರ್ಷ ಆದಮೇಲೆ ಫಸ್ಟ್ ಟೈಮು ಬೈಕಲ್ಲಿ, ಅದು ನಮ್ಮ ನಾಗರಬಾವಿಯಿಂದ ಹೊಗೆನೆಕಲ್ ಫಾಲ್ಸ್ಗೆ ಸುಮಾರು ಒಂದು 150 ಕಿಲೋಮೀಟ್ರ್ ಇದೆ ಗುರು. ನೋಡೋಣ ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ, ಹೋಗೋಣ ಅಂತ ಹೊರಟಿದ್ದೀವಿ. ಬನ್ನಿ ನಮ್ಮ ಜೊತೆ ಟ್ರಾವೆಲ್ ಮಾಡೋಣ. 10 ವರ್ಷ ಆದಮೇಲೆ ಹೊಗೆನೆಕಲ್ ಫಾಲ್ಸ್ ಹೋಗ್ತಾ ಇದ್ದೀವಿ. ರೈಡ್ ಮಾಡ್ತಾ ಲಾಂಗ್ ಡ್ರೈವ್ ಹೋಗ್ಬೇಕಾದ್ರೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಯಾಕೆ ಅಂದರೆ ಈ ಬೈಕಲ್ಲಿ ಹೋಗ್ಬೇಕಾದ್ರೆ ಹೆವಿ ತಿರುವುಗಳಿದ್ದಾವೆ. ಈ ರೋಡ್ ಅಂತೂ ನಾವು ಫಸ್ಟ್ ಟೈಮ್ ಹೋಗಿದ್ದು ಬೈಕಲ್ಲಿ, ನಮಗೂ ಗೊತ್ತಿರಲಿಲ್ಲ ಈ ಲೆವೆಲ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಂತ. ಬಟ್ ಖುಷಿ ಆಯಿತು, ಜಾಲಿ ರೈಡ್ ಅಲ್ವಾ. ಬಟ್ ಎಲ್ಲೂ ನಮಗೆ ಮಳೆ ಬರಲಿಲ್ಲ, ಬಿಸಿಲಿತ್ತು. ಬಿಸಿಲಲ್ಲಿ ಹೆಂಗೋ ಎಂಜಾಯ್ ಮಾಡ್ಕೊಂಡು ಗಾಡಿ ಓಡಿಸಿದ್ವಿ. ಅಲ್ಲಲ್ಲಿ ಕಾಫಿ ಟೀ ಜ್ಯೂಸು ಕುಡ್ಕೊಂಡು ಒಟ್ನಲ್ಲಿ ಚೆನ್ನಾಗಿತ್ತು ಗುರು, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಹೊಗೆನೆಕಲ್ ಫಾಲ್ಸ್ಗೆ ಆ ಕಡೆ ಇತ್ತು ದಾರಿ. ಏನು ಕನೆಕ್ಟ್ ಮಾಡ್ತಿದ್ಯಾ? ಹಿಂಗೆ ತೋರಿಸ್ತೈತಲ್ಲ. ಹಾಂ, ಹಿಂಗೆ ತೋರಿಸ್ತೈತಲ್ಲ. ಹಂಗೆ ಕಾಣಲ್ಲ. ಹಿಂಗೆ ಅಲ್ಲಿ ಬೋರ್ಡ್ ಹಾಕು, ಬೋರ್ಡ್ ಹತ್ರ ಹೋಗು. ಅಲ್ಲಿ ಬೋರ್ಡ್ ಹತ್ರ ಹೋಗ್ಲಾ? ಆಗ್ಬೋದು. ಅಲ್ಲಿ ಬೋರ್ಡ್ ಹತ್ರ ಹೋಗು, ನೋಡೋಣ. ಹಾಂ, ಇಲ್ಲಿ ಬೋರ್ಡ್ ಹಾಕೋರಲ್ಲೋ ಹೊಗೆನೆಕಲ್. ಯಾಕಣ್ಣ ಅಣ್ಣ ಹೊಗೆನೆಕಲ್ಲ ಸ್ಟ್ರೈಟಾ? ಸ್ಟ್ರೈಟ್ ಅಂತೆ ಬಾ. ಶಿಷ್ಯ ನಿಧಾನ ಕಾಣ. ಸ್ವಲ್ಪ ಅಡ್ರೆಸ್ ಕನ್ಫ್ಯೂಸ್ ಆಯಿತು, ಆದರೂ ಅಣ್ಣವ್ರು ಸ್ವಲ್ಪ ಲೊಕೇಶನ್ ಹೇಳಿದ್ರು ಈ ಕಡೆ ಹೋಗಿ ಅಂತ. ನೋಡೋಣ, ಹೋಗ್ತಾ ಇದ್ದೀವಿ. ಒಳ್ಳೆ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ಸಖತ್ತು ಮಳೆ ಚಳಿ ಎಲ್ಲ ಒಂಥರ ಸಖತ್ತಾಗಿದೆ. ನೋಡೋಣ, ಹೊಗೆನೆಕಲ್ಗೆ ಇನ್ನೂ 1 ಅವರ್ ತೋರಿಸ್ತಾ ಇದೆ. 1:40 ರೀಚ್ ಆಗ್ತೀವಿ. ನೋಡೋಣ. ಬೆಂಗಳೂರು ನಾಗರಬಾವಿಯಿಂದ ಕರೆಕ್ಟಾಗಿ 145 ಕಿಲೋಮೀಟ್ರ್. ಬೆಳಗ್ಗೆ 9:10 ಗಂಟೆಗೆ ನಾವು ಬಿಟ್ಟಿದ್ದೀವಿ. ಈಗ ಯಾರಾದರೂ ಜರ್ನಿ ಮಾಡಬೇಕು ಅಂದ್ಕೊಂಡ್ರೆ ದಯವಿಟ್ಟು ಗಾಡೀಲಿ ಹೋಗ್ಬೇಕಂದ್ರೆ ಒಂದು ರೈನ್ ಕೋಟು ಇಲ್ಲ ಜರ್ಕಿನು ಫಾಲೋ ಮಾಡಿ, ಒಳ್ಳೇದಾಗುತ್ತೆ, ಸೇಫ್ ಆಗಿರುತ್ತೆ. ಗಾಡಿ ಬೆಟ್ಟ ಹತ್ತಾ ಇದ್ವಿ ಗುರು, ಪೆಟ್ರೋಲ್ ಹೊಗೆ ಆಯಿತು. ಸದ್ಯಕ್ಕೆ ಒಂದು ಬಾಟ್ಲಲ್ಲಿ ಪೆಟ್ರೋಲ್ ಇಟ್ಕೊಂಡಿದ್ವಿ. ಬನ್ನಿ ನೋಡೋಣ, ಪೆಟ್ರೋಲ್ ಹಾಕೋಣ, ಹೋಗೋಣ. ಪೆಟ್ರೋಲ್ ಹೆಂಗೋ ತಂದಿದ್ದಕ್ಕೆ ನೆಮ್ಮದಿ ಆಯ್ತಲ್ಲ. ಬೆಟ್ಟದ ಮೇಲೆ ಪೆಟ್ರೋಲ್ ಖಾಲಿ ಆಗೈತೆ ನೋಡು. ಸಾಕು ಬಿಡೋ, ಹಿಂಡ್ ಬೇಡ. ಮಧ್ಯಾಹ್ನ ಬೇರೆ 1 ಗಂಟೆ ಆಗಿತ್ತು. ತುಂಬ ಹೊಟ್ಟೆ ಬೇರೆ ಹಸಿತಾ ಇತ್ತು. ರೋಡಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಬರೀ ನಾನ್ ವೆಜ್ಜು. ಇಲ್ಲಿ ವೆಜ್ಜು ನಾನ್ ವೆಜ್ಜು ಎರಡೂ ಇತ್ತೇನೋ ಗೊತ್ತಿಲ್ಲ. ಹೊಟ್ಟೆ ಹಸಿ ತಡಿಯೋಕ್ಕಾಗಿಲ್ಲ ಅಂದ್ಬಿಟ್ಟು ಗಾಡಿ ಸೈಡ್ಗೆ ಹಾಕೋ, ಫಸ್ಟ್ ಊಟ ಮಾಡೋಣ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಒಟ್ಟಿನಲ್ಲಿ ನಮ್ಮ ಕರ್ನಾಟಕದಲ್ಲಿ ಹೋಟ್ಲುಗಳಿದೆಯಲ್ಲ ಗುರು,
ಅಷ್ಟು ಇಲ್ಲಿ ಮಜಾ ಇಲ್ಲ ಅನ್ನಿಸ್ತು. ಯಾಕಂದರೆ ಅಲ್ಲಿ ಬೇರೆ ಥರ ನಾವೇನು ಅಂದ್ಕೊಳ್ತೀವೋ ಅದು ಸಿಗುತ್ತೆ. ಇಲ್ಲಿ ಏನು ಸಿಗುತ್ತೋ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲೇಬೇಕು. ಕೊನೆಗೆ ಒಂದು ಅನ್ನ ಸಾಂಬಾರು ತೊಗೊಂಡ್ವಿ. ನಮ್ಮ ಹುಡುಗ ಪರೋಟ ತೊಗೊಂಡ. ಒಟ್ಟಿನಲ್ಲಿ ಊಟ ಚೆನ್ನಾಗಿತ್ತು ಗುರು. ಊಟ ಮೋಸ ಇಲ್ಲ. 120 ರೂಪಾಯಿ ತೊಗೊಂಡ್ರು. ಖುಷಿ ಆಯಿತು. ಊಟ ಹೊಟ್ಟೆ ತುಂಬ ಮಾಡಿದ್ವಿ. ಅಲ್ಲಿಂದ ಊಟ ಮಾಡಿ ಮತ್ತೆ ನಮ್ಮ ಜರ್ನಿ ಶುರು ಆಯಿತು. ಬೆಂಗಳೂರಿಂದ ಪಾಪ ನಮ್ಮ ಹುಡುಗ ಓಡಿಸಿದ್ದ ಕೂಡ ನಾನು ಒಂದು 10 ನಿಮಿಷ ಓಡಿಸ್ತೀನಿ ಅಂದ್ಬಿಟ್ಟು ಗಾಡಿನ ತೊಗೊಂಡು ರೈಡ್ ಮಾಡಿದೆ. ಬನ್ನಿ ಹೋಗೋಣ. ಕೊನೆಗೆ ಹೊಗೆನೆಕಲ್ ಫಾಲ್ಸ್ ರೀಚ್ ಆಗಿದ್ದೀವಿ. ಮಸಾಜ್ ಮಾಡಿಸೋಣ ಅಂತ ಹೋಗ್ತಾ ಇದ್ದೀವಿ. ನೋಡೋಣ, ಮಸಾಜ್ ಮಾಡೋರು ಕರ್ಕೊಂಡು ಹೋಗ್ತು 800 ರೂಪಾಯಿ ಅಂತವ್ರೆ. ನೋಡೋಣ. ಇದು ಬೋಟಿಂಗು 1,500 ರೂಪಾಯಿ ಅಂತವ್ರೆ. ಇಲ್ಲಿ ಎಲ್ಲ ಏನೋ ಗೋರ್ಮೆಂಟ್ ರೂಲ್ಸ್ ಅಂತೆ, ಎಲ್ಲ ಟಿಕೆಟ್ ತೊಗೋಬೇಕು ಅಂತೆ. ಈಗ ಏನೇನೋ ಮಾಡಿದ್ದಾರೆ ರೂಲ್ಸು ರೆಗ್ಯುಲೇಷನು. 10 ವರ್ಷ 15 ವರ್ಷ ಆಗಿತ್ತಾ ನಾವು ಬಂದು? ಗೊತ್ತಿಲ್ಲ. ಒಂದು 10 ವರ್ಷ ಅಂತೂ ಆಗಿತ್ತು ಬಂದು ನಾವು. ಈಗ ನೋಡಿದ್ರೆ ಏನೇನೋ ರೂಲ್ಸ್ಗಳು ಹೇಳ್ತವ್ರೆ. ನೋಡೋಣ. ಮಸಾಜ್ ಮಾಡೋಕ್ಕೆ ಕರ್ಕೊಂಡು ಹೋಗ್ತವ್ರೆ. ನಮ್ಮ ಕಾವೇರಿ ನೀರು ನೋಡ್ರಿ ಹೆಂಗೈತೆ ಇಲ್ಲಿ. ಎಲ್ಲ ನೋಡಿ ಬರೀ ನಾನ್ ವೆಜ್. ಏನಂತ ಅವನ್ನ ನಮ್ಮ ಹುಡುಗನ ಲಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾನೆ. ನಾನು ಅವನ ಹಿಂದೆ ಹೋಗ್ತಾನೆ ಇದ್ದೀನಿ. ಮಸಾಜ್ ಎಷ್ಟಪ್ಪ ಅಂದೆ. ಅದು ಇದು ವೆರೈಟಿ ಮಸಾಜ್ ಇದೆ. 2,000 3,000 1,500 ಅಂದ. ಅದ್ಯಾವುದು ಬೇಡಪ್ಪ, ನಮಗೆ ಸಿಂಪಲ್ಲಾಗಿ ಹೇಳು ಅಂದ್ವಿ. ಸರಿ ಆಯಿತು ಬನ್ನಿ ಮಾಡೋಣ ಅಂತ ಕರ್ಕೊಂಡು ಹೋಗ್ತಾವನೆ. ನಾವು ಅವನ ಹಿಂದೆ ಹೋಗ್ತಾ ಇದ್ದೀವಿ. ಹೊಗೆನೆಕಲ್ ಫಾಲ್ಸು 10 ವರ್ಷದ ಹಿಂದೆ ಬೇರೆ ಥರ ಇತ್ತು. ಈಗ ನೋಡಿದ್ರೆ ಹೆವಿ ಡೆವಲಪ್ಮೆಂಟ್ ಆಗಿಬಿಟ್ಟಿದೆ. ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಯಾಕಂದರೆ ಈ ಬ್ರಿಡ್ಜು ಆವಾಗಿಂದ ಇತ್ತು ಅನಿಸುತ್ತೆ. ಒಟ್ಟಿನಲ್ಲಿ ಏನೇನೋ ಇಲ್ಲಿಂದ ಗೋರ್ಮೆಂಟ್ ಏನೇನೋ ರೂಲ್ಸ್ ಮಾಡಿದ್ದಾರೆ. ಅದು ಇದು ಅಷ್ಟು ದುಡ್ಡು ಕಟ್ಟಬೇಕು, ಇಷ್ಟು ದುಡ್ಡು ಕಟ್ಟಬೇಕು ಅಂತ. ಬಟ್ ಎಂಟ್ರಿ ಫೀಸ್ ಏನಿಲ್ಲ. ನಾವು ಆರಾಮಾಗಿ ಹೋಗಿ ಫಾಲ್ಸ್ ಎಲ್ಲ ನೋಡ್ಕೊಂಬರ್ಬೋದು. ಬಟ್ ಬೋಟಿಂಗಲ್ಲಿ ಹೋಗ್ಬೇಕಂದ್ರೆ 1,500 ರೂಪಾಯಿ ಕೇಳ್ತಾರೆ. ಬಟ್ 4 ಜನ ಆರಾಮಾಗಿ ಹೋಗಿ ಬರ್ಬೋದು ಅನಿಸುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿತ್ತು. ನೋಡೋಣ. ಮಸಾಜ್ಗೆ ಇನ್ನೂ ರೇಟ್ ಹೇಳಿಲ್ಲ. 150 ಕಿಲೋಮೀಟ್ರಿಂದ ಬಂದ್ಬಿಟ್ಟಿದ್ದೀವಿ. ಮಸಾಜ್ ಮಾಡ್ಕೊಳ್ದೆ ಬೆಂಗಳೂರಿಗೆ ವಾಪಸ್ ಹೋದರೆ ಮರ್ಯಾದೆ ಇರಲ್ಲ. ಮಸಾಜ್ ಮಾಡ್ಕೊಳ್ಳೋಣ, ಎಷ್ಟಾದರೂ ಪರವಾಗಿಲ್ಲ ಅಂತ ಅವನ ಹಿಂದೆ ಹೋಗ್ತಾ ಇದ್ದೀವಿ. ಬನ್ನಿ. ಏನಂತ ಎಲ್ಲಿ ಮಾಡ್ತಾರಂತ? ಇಲ್ಲೇ ಮಾಡೋದು. ಮಸಾಜಲ್ಲಿ ಮಾಡೋದು ನೀವು? ಇಲ್ಲೇ ಮಾಡೋದವರು. ಹೇಳಿ ರೇಟ್ ಹೇಳಿ. 800 ರೂಪಾಯಿ ಹೇಳ್ತವ್ರೆ ತಲೆಯಿಂದ ಬಾಡಿವರೆಗೂ. ಕಡಿಮೆ ಮಾಡಿ. 1,400 ರೂಪಾಯಿ. ವಾಟರ್ ಫಾಲ್ಸ್ ಆಯ್ತು ಬಿಡಿ. ಗೊತ್ತಾಯ್ತು. ಇಲ್ಲೇ ಕೂತ್ಕೊಂಡು ಮಾಡೋದು ಜಾಗ. ನಾವು ಇಲ್ಲೇ ಮಾಡಿಸಿದ್ದು ಹೋದ ಸಲ ಬಂದಾಗ. ನಾವು ಇಲ್ಲೇ ಬಂದು ಮಾಡ್ತೀವಿ. ವಾಟರ್ ಫಾಲ್ಸ್ ನೋಡಿ ಬಾ. ಇಲ್ಲೇ ವಾಟರ್ ಫಾಲ್ಸ್ ಆಯ್ತು ನಿಮಗೆ. ಅದು ಫಸ್ಟ್ ಮಾಡಿಸ್ಕೊ ಬಂದ್ಬಿಡೋಣಪ್ಪ ಮಸಾಜು, ಆಮೇಲೆ ವಾಟರ್ ಫಾಲ್ಸ್. ಅಲ್ಲೇ ಮಾಡ್ತಾರೆ. ವಾಟರ್ ಫಾಲ್ಸ್ ಹತ್ರನೇ ಮಾಡ್ತೀರಾ? ಆಯಿಲ್ ನೀವು ತಗೊಳಲ್ವಾ? ಆಯಿಲ್ ನಿಮ್ದ ಅವ್ರದಾ? ನಾವೇ ಶಾಂಪುಲೇ ಆಯಿಲ್ ನಾವೇ ತಗೋಬೇಕಣ. ಇಲ್ಲಿ ದಯವಿಟ್ಟು ಕನ್ನಡಿಗರೇ ಹೇಳ್ತೀನಿ, ಸ್ವಲ್ಪ ಹುಷಾರಾಗಿರಿ. ಯಾಮಾರಿದ್ರೆ ಇಮಿಡಿಯೇಟಾಗಿ ಯಾಮಾರಿಸ್ಬಿಡ್ತಾರೆ. ಆದರೂ ನಮಗೆ ಯಾಮಾರಿಸಿದ್ರು ಬಿಡಿ, ಮುಂದೆ ನಿಮಗೆ ಗೊತ್ತಾಗುತ್ತೆ ನೋಡಿ. ಆ ಯಮ್ಮ ಯಾವ ರೇಟ್ ಹೇಳ್ಬಿಟ್ಟು ಏನು ಯಾಮಾರಿಸಿದ್ಲು ಅಂತ ಅದು ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ಕೇಳಿದ ತಕ್ಷಣ 60 ರೂಪಾಯಿ ಅಂದ್ಲು. ಅದಾಗಿದ ತಕ್ಷಣ 200 ರೂಪಾಯಿ ಅಂದ್ಲು ಎಣ್ಣೆಗೆ. ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ಯಾವುದಿದೆ ಆಯಿಲು? ಇದು ಆಯಿಲ್ ಹೋಗ್ಲಾ ಇಲ್ಲ, ನಮ್ಮ ಆಗದ ಇದೇ ಇಲ್ಲಣ್ಣ. ನಿಮ್ಮ ಬಾಡಿ ಟೇಪ್ ಬೇಕು, ಈ ಆಯಿಲ್ ಇಟ್ಕೊಳ್ಳಿ ಅಂತಾರೆ. ಚೆನ್ನಾಗೇ ಬೇಕು ಬಾಯಿಲು ನಿಮ್ಮ ಬಾಡಿಗೆ. ಅದನ್ನ ಇದು ಹಾಕೊಳ್ಳಿ, ಕಣ್ಣು ಗಿಣಿಗೆಲ್ಲ ಬಿಡಬೇಕು. ಯಾರಿಗೆಲ್ಲ ಏನು ಪ್ರಾಬ್ಲಮ್ ಇರಬೇಕು ಇದು ಎತ್ಕೊಳ್ಳಿ. ಅದೇ ಇದೇನು ಪ್ರಾಬ್ಲಮ್ ಇದು? ಏನು ತಿನ್ನಲು ಬರೋದಿಲ್ಲ. 50 ಲೀಟ್ರು 30 ಲೀಟ್ರು ಆ ಥರನೂ ಇಟ್ಕೊಂಡು ಬರುತ್ತೆ ಈ ಆಯಿಲ್. ಅದೇನು ಹೇಳ್ತೀವಿ, ಇದೇ ಹಾಕೋಣ ಇದು ಹಾಕ್ತೀವಿ. ಭಾಳ ಚೆನ್ನಾಗಿ. ಎಷ್ಟದು ಹೇಳಿ ಬಾ, ಅಂಗಡಿಲಿ ಇತ್ತು ಹೇಳಿ. ಎಷ್ಟಕ್ಕೆ ಆಯಿಲು? ಬಾಟ್ಲು ಬೇಕು. ಒಬ್ರಿಗೆ ಒಂದೇನು ಆಗೋದು?
ಇಬ್ಬರಿಗೂ ಸಾಕು. ಒಂದು ಆಳಿಗೆ 2 ಪೌಡರ್ ಬೇಕು. ಅದು ಟೀಕ ಸೋಪ್ ಏನು తీసుಕೊಳ್ಳಿ. ಏನು ಮಾಡೋದು? 2 ಬೇಕಂತವ್ರಲ್ಲ ಆಯಿಲು. ಇಲ್ಲ ಒಂದೇ ಸಾಕಣ್ಣ. ಒಬ್ಬರಿಗೆ ಒಂದಾ ಏನು? ಇಬ್ಬರಿಗೆ ಸೇರಿ ಒಂದೇ ಸಾಕು. ಓ ಸರಿ ತಗೊಳಪ್ಪ, ಹೋಗ್ಲಿ. ಇನ್ನೇನು ಮಾಡೋದು? ಆಯಿಲ್ ಇಬ್ಬರಿಗೆ ಸೇರಿ ಒಂದೇ ಸಾಕು. ಸಾಕಾ? ಸ್ವಲ್ಪ ಈ ಥರ ಮೀಜಾವುದ ಅದೇ ನಿಮ್ಮ ಬಾಡಿಗೆ ಊತ್ ಕೊಡ್ತಾರೆ. ಅದು ಸೇಮ್ ಇದೆಯಲ್ಲ. ಇದು ಫಿಲ್ಟರ್ ಆಯಿಲಣ್ಣ, ಇದು ಲೂಸ್ ಆಯಿಲಣ್ಣ, ಟಿನ್ ಆಯಿಲಣ್ಣ. அதை நோடண்ணா ஹெல்த்துக்குள்ள சுத்தமான எண்ணெய். இதுல எல்லாம் கலந்த எண்ணெய் இருக்குது. 5 எண்ணெய் கலந்தது இந்த இருக்குது. பாட்டில் மட்டும் அப்படி நல்லா இருக்காது. ಬಾಟ್ಲ್ மட்டும் அப்படி 50 ಎಣ್ಣೆ ಇದೆ. ಸರಿ ಆಯ್ತು, ಕಡಿಮೆ ಮಾಡಿ. 200 ಹೇಳ್ತಾ ಇದ್ದೀರಾ? ಕಡಿಮೆ ಮಾಡಿ. கம்மியால எங்களுக்கு 20 ரூபா 30 ரூபா தான் கிடைக்கும். ஒரு பாட்டில் வித்தாதான் அவ்வளோதான் கிடைக்கும். 20 ரூபா. ಸರಿ ತಗೊಳ ಹೋಗ್ಲಿ. ಇದು ಎತ್ಕೊಳ್ಳಿ. ವಾಟರ್ ಇದೆಯಾ ಕುಡಿಯೋಕ್ಕೆ? ನೀರು ನಾಳೆಗೆ 2 ಬೇಕು. ಸ್ನಾನ ಮಾಡಾಕ ಪೌಡ್ರು ತಲೆಗ ಆಯಿಲ್ ಹೋಗಕ್ಕೆ ಸೋಪ್ ಒಂದು ತಗೊಳ್ಳೋಣ. ಏನು ಸೋಪ್ ಬೇಕು? ಸಂತೂರ ಯಾವುದೋ ಒಂದು ತಗೊಳ್ಳೋಣ. ಲೈಫ್ ಬಾಯ್ ತಗೊಳ್ಳೋಣ, ಚಿಕ್ಕ ತಗೊಳ್ಳೋ. ನಾಳೆ ಕರ್ದೀನಿ. ಇದು 20 30 40 240 rupees. 240 ಹೋಗ್ಲಿ. ಬಂದ್ಬಿಡಿ ಅಲ್ಲಿ ಕೆಳಗಡೆ. ಮೊದಲೆಲ್ಲ 300-400 ರೂಪಾಯಿ ಮಾಡ್ತೀರಪ್ಪ ಮಸಾಜ್. ಇವಾಗ ನೋಡಿದ್ರೆ 800, 900, 1000 ರೂಪಾಯಿ ಅಂತವ್ರೆ. ನೋಡಬೇಕು. ಇದೇನು ನೋಡಿದ್ರಲ್ಲ ಫ್ರೆಂಡ್ಸ್, 60 ರೂಪಾಯಿ ಅಂದ್ಬಿಟ್ಟು ಆ ಅಮ್ಮ 200 ರೂಪಾಯಿ ಈಸ್ಕೊಂಡ್ಲು. ಸರಿ ಆಯಿತು ಬಿಡಿ ಅಂದ್ಬಿಟ್ಟು ಪಾಪ ನಮ್ಮ ಹುಡುಗ ದುಡ್ಡು ಕೊಟ್ಟು ಬರ್ತಾವನೆ. ಇಲ್ಲಿ ಸಿಕ್ಕಾಬಡೆ ಗುರು ಎವ್ವಿ ನೀರಿದೆ ಈ ಸಲ ಅಂತೂ. ಎವ್ವಿ ನೀರು ಫೋರ್ಸು ಸಿಕ್ಕಾಬಡೆ ಎವ್ವಿ ಫೋರ್ಸಲ್ಲಿದೆ. ದಯವಿಟ್ಟು ಯಾರೇ ಬಂದ್ರೂ ಹುಷಾರಾಗಿ ಇರಿ, ಎಂಜಾಯ್ ಮಾಡಿ, ಬಟ್ ಹುಷಾರಲ್ಲಿರಿ ಅಂತ ಕೇಳ್ಕೊಳ್ತೀನಿ. ಯಾಕಂದರೆ ನೀರು ಎವ್ವಿ ಡೇಂಜರು. ನೀನು ಮಾಡಿಸ್ಕೊಂಡು ನಡಿಯೋ. ಫಸ್ಟ್ ನೀನು ಮಾಡಿಸೋ. ಇಲ್ಲ ಅವ್ರು ಮಾಡಿಸ್ಲಿ. ಅವ್ರು ಮಾಡಿಸು ನೀನು. ಪರವಾಗಿಲ್ಲ, ಅವ್ರು ಮಾಡಲಿ. ಆಯ್ತು, ಅವ್ರು ಮಾಡಿ. ಇಬ್ಬರಿದ್ದಾರಾ? ಇವರು ಮಾಡ್ತಾರಾ? ನೀನು ಮಾಡಿಸ್ಕೊಳ ಫಸ್ಟು. ಇರಿ ಫಸ್ಟ್ ಅವ್ನು ಮಾಡಿಬಿಡ್ಲಿ. ಫಸ್ಟ್ ರೇಟ್ ಕೇಳ್ಕೊಳ್ಳೋ. ಕೇಳು ಎಷ್ಟು? 800 ಅಂತೆ. ಆಯ್ತು, ಕಡಿಮೆ ಮಾಡಿ. ಖುಷಿ ಆಗಿಲ್ಲ ಅಂದ್ರೆ ಬೇಡವಾ? ಆಯ್ತು, ಇವ್ರಿಗೆ ಚೆನ್ನಾಗಿ ಮಾಡಿ ಅಷ್ಟೇ. ಆಯ್ತು, ಇವಾಗ 1400 ರೂಪಾಯಿ ಕೊಡ್ತೀವಿ, ಮಾಡಿಬಿಡಿ. ಆಯ್ತು ಮಾಡಿ. ಫಸ್ಟ್ ಅವ್ನು ಮಾಡಿಬಿಡಿ. ನೆಕ್ಸ್ಟ್ ಟೈಮ್ ಹುಡ್ಕೊಂಬರ್ಬೇಕು, ಹಂಗೆ ಮಾಡಬೇಕು. ಏನು ಹೇಳಿ? ನೆಕ್ಸ್ಟ್ ಟೈಮ್ ಹುಡ್ಕೊಂಬರ್ಬೇಕು ನಾವು, ಆ ಥರ ಮಾಡಿ. ಕರಿಬೇಕು, ಮೊಬೈಲ್ ನಂಬರ್ ತುಂಬಿರ್ಬೇಕು. ಆಯಿತು ನೋಡಿ. ಆಯಿತು, ನಿಮ್ಮ ID ಕಾರ್ಡ್ ಕೊಡಿ ಇಲ್ಲಿ ಹಂಗೆ ನೋಡಿ. ಕಾರ್ಡ್ ತೆಗೆತಿರೋ ಮತ್ತೆ ರೆಡಿ ಅಲ್ಲಿ ನೋಡಿ. ರೆಡಿ ಅಲ್ಲಿ ಇಡಿ ಪಿಕ್ಚರ್ ಮಸಾಜ್ ಮಾಡಾಗ ಮಾಡಬೇಕಾ? ಅಲ್ಲಿ ಆಯಿತು, ಮಾಡಿ ಸಖತ ಮಾಡಿ ಅಷ್ಟೇ.
ಇದು ಕತ್ ನೋವು ಶೋಲ್ಡರ್ ಪೈನ್ ಎಲ್ಲ ಇದಾಗುತ್ತಾ? ಅವ್ರಿಗೆ ಮಸಾಲೆ ಮಾಡಿಬಿಟ್ಟು ಹೇಳ್ತಾರ ಆಮೇಲೆ ಹೇಳಿ ಈಗ ಆಮೇಲೆ ನೀನು ಕಾಸು ದುಡ್ಡು ಹೇಳ್ತಾರ ನೀನು ಖುಷಿಗೆ ನೀನು ಸ್ಟೇಜ್ ಬಿಟ್ಟು ಹೋಗಿ ಆಯ್ತು. ನೀಗ ಬಾಡಿ ಕೆರೆ ಚೆನ್ನಾಯ್ತಾ ಖುಷಿಗಿಂದಪ್ಪ ಇಸ್ಕೊಳ್ಳಿ ಬಾಡಿನೇ ಕುಡ್ಬೇಕು ಆಯ್ತು ಮಾಡಿ. ಅಷ್ಟು ಮಾತಾಡ್ತಾರ ಆಮೇಲೆ ನಿಮ್ಮ ಬೇಡ ಸಿಗಾದ ನೀವೇ ಕೊಡ್ತಾರ ನಾ ಅಂತಾರೆ. ಆಯ್ತು ಮಾಡಿ. ಕೇಳ್ಬಿಟ್ಟು ಕೇಳೋರ ಹತ್ರ ಒಟ್ನಲ್ಲಿ ಚೆನ್ನಾಗಿ ಮಾಡಿ ಅಷ್ಟೇ. ಇವಾಗ ಮೇಲೆ ನಮ್ಗೆ ಕರಿಬೇಕು, ನಮ್ಮ ಮೊಬೈಲ್ ನಂಬರ್ ಎಷ್ಟು ಮಾಡ್ಬೇಕು. ನಮ್ಮ ಹುಡುಗ ಮಸಾಜ್ ಕೂತ್ಕೊಂಡ, ಇಡೀ ಅವನ ಬಾಡಿನ ಶೇಕ್ ಮಾಡಿಬಿಟ್ರು. ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ದು ನೋಡಿ. ಬೋಟಿಂಗು ಅಷ್ಟೇ ಹೆವಿ ಸೇಫಾಗಿ ಹೋಗ್ಬೇಕು, ಯಾಕಂದ್ರೆ ನೀರು ಹೆವಿ ಫೋರ್ಸಲ್ಲಿತ್ತು. ಆದರೂ ಧೈರ್ಯ ಮಾಡಿ, ಗೊತ್ತಲ್ಲ ಪ್ರವಾಸಿಗರು ಅಂದರೆ ನಮ್ಮ ಜನ ಏನೇ ಇದ್ರೂ ಎಂಜಾಯ್ ಮಾಡೋದು ಬಿಡಲ್ಲ, ಎಂಜಾಯ್ ಮಾಡಬೇಕು ಒಟ್ಟಿನಲ್ಲಿ. ಅದರ ಜೊತೆಗೆ ನಮ್ಮ ಹುಡುಗ ಮಸಾಜ್ ಮಾಡ್ಕೊಳ್ತಾ ಇದ್ದಾನೆ. ಹಾಕಿ ಬುರ್ಡೆ ಬುರ್ಡೆ ಸಾಂಗ್ ಅಂತೂ ನೆನಪು ಬಂದ್ಬಿಡ್ತು. ಆಹಾ ಲೆವೆಲಲ್ಲಿ ತಲೆಗೆ ಎಣ್ಣೆ ಹಾಕಿ ಹೊಡೆದಿದ್ದು ಟಮಟೆ ಲೆವೆಲ್ಗಾಯಪ್ಪ. ಚೆನ್ನಾಗಿತ್ತು ಗುರು, ಒಟ್ಟಿನಲ್ಲಿ ಮಸಾಜು ಸೂಪರ್ ಆಗಿತ್ತು. ಕೊನೆಗೆ ನಮ್ಮ ಹುಡುಗನ ಮುಗೀತು, ನಾನು ಹೋಗಿ ಕೂತ್ಕೊಂಡೆ. ಮಸಾಜು ಎಷ್ಟು ಸೇಫ್ಟಿ ಅಂದರೆ ಒಂದು ಕಡೆ ಸೇಫ್ಟಿನೂ ಹೌದು, ಒಂದು ಕಡೆ ಸೇಫ್ಟಿನೂ ಇಲ್ಲ. ಯಾಕಂದರೆ ಅವನ್ನ ನಂಬಿ ನಾವು ಕೂತಿರ್ತೀವಿ. ಯಾಕಂದರೆ ನಮ್ಮ ಬಾಡಿಲಿ ಸುಮಾರು ಮೂಳೆಗಳು ನರಗಳು ಎಲ್ಲ ಇರುತ್ತೆ. ಒಂದು ಟ್ವಿಸ್ಟ್ ಆದ್ರೂ ಅಂದರೆ ನಮ್ಮ ಬಾಡಿನ ತೊಗೊಂಡೋಗಿ ಗ್ಯಾರೇಜು ಅಂದರೆ ಹಾಸ್ಪಿಟ್ಲಿಗೆ ಬಿಡಬೇಕಾಗುತ್ತೆ. ಒಟ್ಟಿನಲ್ಲಿ ಮಸಾಜು ಚೆನ್ನಾಗೇ ಮಾಡಿದ್ರು. ಯಾಕಂದರೆ ಇಲ್ಲಿರೋರೆಲ್ಲ ಆಲ್ಮೋಸ್ಟು ಅದೇ ವೃತ್ತಿನ ಮಾಡ್ಕೊಂಡು ಬಂದಿದ್ದಾರೆ. ಯಾಕಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ಅವ್ರು ಮಾಡೋಕ್ಕೋಗಲ್ಲ. ಯಾಕಂದರೆ ಸಿಕ್ಕಾಪಟ್ಟೆ ಕಷ್ಟ ಈ ಕೆಲಸ ಮಾಡೋದು. ಚೆನ್ನಾಗಿ ಮಾಡಿದ್ರು ಗುರು, ಖುಷಿ ಆಯಿತು. ಬಟ್ ಏನಂದರೆ 10 ವರ್ಷದಿಂದ ನಾವು ಏನು ಹೊಗೆನೆಕಲ್ ಫಾಲ್ಸಿಗೆ ಬಂದು ಮಸಾಜ್ ಮಾಡಿಸ್ಕೊಂಡಿದ್ವಿ, ಆ ಮಸಾಜ್ ಅಷ್ಟು ಇರಲಿಲ್ಲ. ಒಟ್ಟಿನಲ್ಲಿ ಈ ವ್ಯಕ್ತಿ ಚೆನ್ನಾಗೇ ಮಾಡ್ದ, ಖುಷಿನೂ ಆಯಿತು. ಬಟ್ ಯಾಕೋ ಇನ್ನೂ ದಿ ಬೆಸ್ಟ್ ಮಾಡಿದರೆ, ಯಾಕಂದರೆ ಇವ್ರು ತೊಗೊಂಡಿದ್ದ ಅಮೌಂಟ್ ಕಡಿಮೆ ಅಲ್ಲ. ಒಂದು 15ರಿಂದ 20 ನಿಮಿಷ ಮಾಡಿರ್ಬೋದು. ಪರ್ ಹೆಡ್ಡು 800 ಚಾರ್ಜ್ ಮಾಡಿದ್ರು ಆ ವ್ಯಕ್ತಿ. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು ಅಂತ ನನಗನ್ಸಿದ್ದು. ಒಟ್ಟಿನಲ್ಲಿ ಕೈ ಕಾಲು ಎಲ್ಲ ಮುರಿದು, ಮೂಳೆ ಎಲ್ಲ ಮುರಿದು, ಹೆಂಗೆಂಗೋ ಮಾಡಿ ಏನೇನೋ ಮಾಡಿ ನಮ್ಮನ್ನು ಉಲ್ಟಾ ಎಲ್ಲ ಮಲಗಿಸಿ ಏನೇನೋ ಮಾಡಿದ್ರು. ಒಟ್ನಲ್ಲಿ ಮಸಾಜ್ ಅಂತೂ ಆಯಿತು, ಖುಷಿನೂ ಆಯಿತು. ಕಣ್ಣಿಗೂ ಎಣ್ಣೆ ಹಾಕಿದ್ರು, ತಲೆಗೂ ಎಣ್ಣೆ ಹಾಕಿದ್ರು, ಮುಖಕ್ಕೂ ಎಣ್ಣೆ ಹಾಕಿದ್ರು. ಒಟ್ಟಿನಲ್ಲಿ ಇಡೀ ಬಾಡಿ ಎಣ್ಣೆಲೆ ತುಂಬಿತ್ತು. ಕೊನೆಗೆ ಒಂಚೂರು ಬಾಯಿಗೂ ಹೋಗ್ಬಿಡ್ತು ಗುರು, ಆಗಲಿಲ್ಲ ತಡೆಯೋಕ್ಕೆ. ಒಟ್ಟಿನಲ್ಲಿ ಖುಷಿ ಆಯಿತು ಗುರು, ನಿಜವಾಗ್ಲೂ ಖುಷಿ ಆಯಿತು. ಏನೋ ನಾವು 150 ಕಿಲೋಮೀಟರ್ ಜರ್ನಿ ಮಾಡ್ಕೊಂಡು ಬಂದಿದ್ದಕ್ಕೂ ಒಂದು ಸಾರ್ಥಕ ಆಯಿತು, ಅಂದರೆ ಒಂದು ರಿಲ್ಯಾಕ್ಸ್ ಸಿಕ್ತು ಅನ್ನಿಸ್ತು. ನೀವು ದಯವಿಟ್ಟು ಬಂದರೆ ಮಸಾಜ್ ಮಾಡಿಕೊಂಡು ಎಂಜಾಯ್ ಮಾಡಿ. ಮಸಾಜ್ ಅಂತೂ ಸಖತ್ತಾಗಿತ್ತು, ಮಾಡಿದ್ರು. ಕಣ್ಣೆಲ್ಲ ಉರಿತಾ ಇದೆ, ನೋಡಿದ್ರಲ್ಲ ನಮ್ಮ ಉತ್ತರ ಯಾವ ರೀತಿ ಇದೆ ಅಂತ. ಹಾಕಿ ರುಬ್ಬಾಕ್ಬಿಟ್ಟ ನನ್ನ ಮಗ. ಮಾಡಿ ಮಾಡಿ. ಎಲ್ಲೋದ ನಮ್ಮ ಹುಡುಗ, ಎಲ್ಲೋದ ಹೋದ್ನಾ? ಒಳ್ಳೆ ಎಕ್ಸ್ಪೀರಿಯೆನ್ಸು. 10 ವರ್ಷ ಆಗಿತ್ತು ನಾವು ಮಸಾಜ್ ಮಾಡಿಸಿ. ನೋಡ್ತಾ ಇದ್ದೀರಲ್ಲ ವ್ಯೂ ಸೂಪರ್ ಆಗಿದೆ. ಬಟ್ ಈ ಸೌಂಡ್ಗೆ ನಮ್ಮ ವಾಯ್ಸೇ ಕೇಳಲ್ಲ ಅನ್ಸುತ್ತೆ ಬಿಡಿ, ಅಷ್ಟು ನೀರಿನ ಸೌಂಡ್ ಇದೆ. 10 ವರ್ಷ ಆಗಿತ್ತು. ನೋಡೋಣ, ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ಮಸಾಜ್ ಮಾಡಿಸ್ಕೊಂಡು. ಕಣ್ಣೆಲ್ಲ ಫುಲ್ಲು ಉರಿತಾ ಇದೆ. ನೋಡಬೇಕು, ಇಲ್ಲಿಂದ ಬೆಂಗಳೂರವರೆಗೂ ಟ್ರಾವೆಲ್ ಮಾಡೋದಿದೆಯಲ್ಲ, ಅದಿನ್ನೂ ಸಿಕ್ಕಾಪಟ್ಟೆ ಕಷ್ಟ ಇದೆ. ನೋಡೋಣ, ಬೈಕಲ್ಲಿ ಟ್ರಾವೆಲ್ ಮಾಡೋದು, ನೋಡೋಣ ಅದು ಹೆಂಗಿರುತ್ತೋ. ಹೋಗ್ತಾ ಒಂದು ವಿಡಿಯೋ ಮಾಡೋಣ. ತಗೊಳ್ಳೋ, ಇದು ಸೋಪೆಲ್ಲ ತಗೋ, ಸೋಪು. ಇದು ಒಂದು ಚಿಕ್ಕ ಫಾಲ್ಸು, ಅಂದರೆ ಮೇಲಿಂದ ನೀರು ಬೀಳುತ್ತೆ. ಬಟ್ ಹೆವಿ ಫೋರ್ಸಲ್ಲಿ ಬೀಳುತ್ತೆ. ಇಲ್ಲಿ ಸ್ವಲ್ಪ ಸೇಫ್ಟಿ ಮಾಡಿದ್ದಾರೆ ಎದುರುಗಡೆ, ಯಾಕಂದರೆ ಬ್ಯಾರಿಕೇಡ್ ಅಂದರೆ ಗೇಟ್ ಎಲ್ಲ ಅಳವಡಿಸಿದ್ದಾರೆ. ಆ ನೀರು ಬರೋ ಫೋರ್ಸ್ಗೆ ನಾವು ಕೊಚ್ಕೊಂಡೇ ಹೊರಟೋಗ್ತೀವಿ. ಬಟ್ ಆ ಗೀಟು ಎಲ್ಲ ವ್ಯವಸ್ಥೆ ಮಾಡಿದ್ದಕ್ಕೆ ನಿಜವಾಗ್ಲೂ ಅಲ್ಲಿ ನಿಂತ್ಕೊಂಡು ಸ್ನಾನ ಮಾಡ್ಬೋದು. ಬಟ್ ಆ ನೀರಿನ ಫೋರ್ಸ್ ಇದೆಯಲ್ಲ, ಆ ಮಸಾಜ್ ಮಾಡ್ಕೊಂಬಂದು ನಿಂತ್ಕೊಂಡ್ರೆ ಆ ನೀರಿನ ಫೋರ್ಸ್ ಬೀಳೋದಕ್ಕೆ ಬಾಡಿಲಿರೋ ಪೈನ್ ಎಲ್ಲ ಹೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿತ್ತು, ಸಿಕ್ಕಾಪಟ್ಟೆ ಖುಷಿ ಆಯಿತು ಗುರು ಆ ಎಂಜಾಯ್ ಮಾಡಿದ್ದು.
ಚೆನ್ನಾಗಿ ಮಾಡಿದ್ರೆ ನಮ್ಮ ಮಸಾಜು ಕರೆಕ್ಟಾಗಿ ಹೇಳೋ ಹಾಂ ಕಣ್ಣೆಲ್ಲ ಉರಿಯತ್ಕೊಂಡು ಬಾಡಿ ಈಟ್ ಇತ್ತಲ್ಲ ಬೆಂಗಳೂರು ಇಲ್ಲಿಂದ 150 ಕಿಲೋಮೀಟರ್ ಐತೆ ಅದು ಹೆಂಗೆ ಓಡಿಸ್ತೀವಿ ಕಣ್ಣು ಇದು ಬಾಡಿ ಈಟ್ ಇತ್ತಲ್ಲ ಹಾಂ ಬಾಡಿಯೆಲ್ಲ ಈಟೆಲ್ಲ ಕಡಿಮೆ ನನ್ನ ಪ್ರಕಾರ ಈಟೆಲ್ಲ ಕಡಿಮೆ ಆಗೈತೆ ಈಟ್ ಕಡಿಮೆ ಆಗೋದು ಬಿಡು ಇದು ಈಟ್ ಕಡಿಮೆ ಆಗುತ್ತೆ ಕಣೋ ಹಳ್ಳೆಣ್ಣೆ ಅಲ್ವೇನೋ ಹಚ್ಚಿದ್ರದು ಒಳ್ಳೇನೆ ಹ್ಞೂ ಹಳ್ಳೆಣ್ಣೆ ಅದು ಬೇಡಮ್ಮ ನಾವು ವೆಜಿಟೇರಿಯನ್ ಇವತ್ತು ಅಯ್ಯೋ ಮಸಾಲೆ ಮೀನು ಅದೇ ಮಾರ್ತಾವ್ರಿ ಇಲ್ಲಿ ಹೆಂಗೆ ಹೋಗೋಣ ಹಿಂಗೆ ಹೋಗೋಣ ಆವಾಗಲೇ ಹೆಂಗೆ ಬಂದಿದ್ದು ಹಂಗೆ ಹೋಗೋಣ ಏನು ಮೀನು ಹಿಡಿತಾ ನೋಡು ಎಲ್ಲ ಕಡೆ ಮೀನು ಹಿಡಿದು ಹಾಕ್ತಾನೆ ಈಗ ಬೆಂಗಳೂರವರೆಗೂ ಗಾಡಿ ಹೊಡೆಯೋದಿದೆಯಲ್ಲ ಅದಿರೋದು ಯಾವ ರೂಟ್ ಹೋಗೋಣ ಬಂದಿದ್ದ ರೂಟೇ ಹೋಗ್ಬಿಡೋಣ ಹೊಸ ಮಾಡೋದು ಇನ್ನೇನೇ ಬೆಳಗ್ಗೆ ಅವನು ಇಲ್ಲೇ ಅವನೇ ನೋಡಿ ಇವರೇ ಮಸಾಜ್ ಮಾಡಿದ್ದು ಎಲ್ಲಿರ್ತೀರಾ ನೆಕ್ಸ್ಟ್ ಟೈಮು ಇಲ್ಲೇ ಬನ್ನ ಇಲ್ಲೇ ಸರ್ ಗೊಬ್ಬರ ಏರು ಏನಾರ ಹಾಂ ಮೊಬೈಲ್ ನಂಬರ್ ಎತ್ಕೊಳ್ಳೇನಾ ಮೊಬೈಲ್ ನಂಬರ್ ಅದ್ರಲ್ಲಿ ಇದೆಯಲ್ಲ ತೊಗೊಂಡಿದ್ದೀನಿ ಫೋಟೋ ಅದ್ರಲ್ಲಿ ಇಲ್ವಾ ಮೊಬೈಲ್ ನಂಬರ್ ಇಲ್ಲ ಫೋಟೋಸ್ ಒಂದು ನಂಬರ್ ತೊಗೊಳ್ಳಿ ಇವ್ರದ್ದು ಹೆಸರು ಹೇಳಿ ನಿಮ್ಮ ಹೆಸರು ಮತ್ತೆ ಮೊಬೈಲ್ ನಂಬರ್ ಹೇಳ್ಬಿಡಿ ಹೆಸರು ಹಾಂ ಹೇಳ್ಬಿಡಿ 89256850 ಇನ್ನೊಂದ್ಸಲ ಹೇಳ್ಬಿಡಿ ನೀಟಾಗಿ 8925685006 ಕಾರ್ತಿಕ್ ನೇಮ್ ಮಾಡಿದ್ದು ಮ್ಯಾನ್ ಒಗನಗಲ್ ಒಂದ ಮಾಡಿಕೊಳ್ಳಿ ಇವ್ರ ಅಣ್ಣವರ ಕೇಳಿ ಯಾವ ಥರ ಆಯ್ತು ಮಸಾಜು ಯಾವಾಗ ಬಂದ ನಮ್ಗೆ ಕರಿಬೇಕು ಆ ಥರ ಗುರ್ದ್ಬಿಟ್ಟೆ ಅವ್ರ ಕೇಳಿ ಅವರೇ ಹೇಳ್ತಾರೆ ಹೇಳಿ ನಾನೇನು 100% ಚೆನ್ನಾಗಿ ಮಾಡಿದ್ರು ಆಮೇಲೆ ಫಸ್ಟ್ ಟೈಮ್ ಬಂದಾಗ ಇವ್ರು ಮಾಡ್ತಾರ ಇಲ್ವಾ ಅನ್ಕೊಂಡ್ವಿ ಬಟ್ ಚೆನ್ನಾಗಿ ಮಾಡಿದ್ರು ಖುಷಿ ಆಯಿತು ಬಟ್ ರೇಟ್ ಕಡಿಮೆ ಮಾಡಿಲ್ಲ ಇವರು ರೇಟ್ ಹೇಳಿ ಎಷ್ಟು ಇಸ್ಕೊಂಡ್ರಿ ಅಂತ ಹೌದೇನಾ ಯಾಕಂದ್ರೆ ಗೌರ್ಮೆಂಟ್ ರೇಟ್ ಏನೋ ಯಾರ ಎಷ್ಟಿಲ್ಲ ಗೌರ್ಮೆಂಟ್ ರೇಟ್ ಏನು ಇಸ್ಕೊಂಡಿಲ್ಲ ಬಿಡಿ ನೀವೇನು ಸ್ಲಿಪ್ ಏನು ಇಸ್ಕೊಂಡಿಲ್ಲ ಗೌರ್ಮೆಂಟ್ ಏನೇ ಅದಾರಿಗೆ ಅದೇ ರೇಟ್ ಏನೋ ಸಾಕ ಎಷ್ಟು ನಿಮ್ಗೆ 400 ರೂಪಾಯಿನ 400 ರೂಪಾಯಿ 800 ರೂಪಾಯಿ 800 ರೂಪಾಯಿ ಯಾವ ಥರ ಬೇಗ ಆ ಥರ ಗೌರ್ಮೆಂಟ್ ರೇಟೇ ಐತೆನಾ ಗೌರ್ಮೆಂಟ್ ರೇಟ್ ಎಲ್ಲಿ ಸ್ಲಿಪ್ ತೊಗೊಂಡಿಲ್ವಲ್ಲ ಅಲ್ಲಿ ಬೋರ್ಡ್ ಆಯ್ತು ಅದಕ್ಕೆ ಸ್ಲಿಪ್ ಎಲ್ಲ ಕೊಡಲ್ಲ ಹಾಂ ಬೋರ್ಡ್ ಬಿಟ್ಟು ಹಾಕ್ಬಿಡ್ತಾರೆ ಅದಕ್ಕೆ ಅಷ್ಟೇ ಅಷ್ಟೇ ನೋಡ್ಬಿಟ್ಟು ನಾವು ಆ ಥರ ಪಡಿಸ್ಬಿಟ್ಟು ಯಾವ ಥರ ಬೇಕೋ ಆ ಥರ ಮಾಡಿಕೊಳ್ಳಿ ಅಷ್ಟೇ 400 ರೂಪಾಯಿನ 400 ರೂಪಾಯಿ 800 ರೂಪಾಯಿನ 800 ರೂಪಾಯಿ ಹಾಂ 1000 ರೂಪಾಯಿ 2000 ರೂಪಾಯಿ 3000 ರೂಪಾಯಿ ಮಸಾಜ್ ಆಯ್ತು ಟೈಮಿಂಗ್ ಮಸಾಜ್ ಎಲ್ಲ ಬರುತ್ತೆ ಫ್ಯಾಮಿಲಿ ಮಸಾಜ್ ಇದೆಯಾ ಟೈಮಿಂಗ್ ಮಸಾಜು ಟೈಮಿಂಗು ಟೈಮಿಂಗ್ ಮಸಾಜ್ ಎಲ್ಲ ಬರುತ್ತೆ ರೇಟ್ ಬರುತ್ತೆ ಅದೇನು ಟೈಮಿಂಗ್ ಮಸಾಜ್ ಏನೋ ಅದು ಟೈಮಿಂಗ್ ಡ್ರೈ ಮಸಾಜು ಆಯಿಲ್ ಮಸಾಜು ಹಾಂ ವಾಟರ್ ಮಸಾಜು 1 ಅವರ್ ಮಸಾಜ್ ಎಲ್ಲ ಆಯ್ತು 2000 ರೂಪಾಯಿ ಬರುತ್ತೆ ಹೌದಾ ಹೌದೇ 1 ಅವರ್ಗೆ 2000 ರೂಪಾಯಿ ಬರುತ್ತೆ 1 ಅವರ್ಗೆ 2000 ಹೌದು ಚೆನ್ನಾಗಿ ಮಾಡ್ತೀರಾ ಅದು ಅದೊಂದು ಉಲ್ಟಾ ಗಿಲ್ಟೆಲ್ಲ ಮಾಡಿಕೊಂಡು ರತ್ತಗಟ್ಲ ಕರಿಬಿಟ್ಟು ನೆಕ್ಸ್ಟ್ ಆಯಿಲ್ ಅದು ಸೋಪು ಸೀಗೆ ಶಾಂಪುಲ ಸ್ನಾನ ಮಾಡಿಬಿಟ್ಟು ನೀಟೊಂದು ಟವಲ್ ತೊಡಿಸ್ಬಿಟ್ಟು ತುನಿ ಮಾದಿರಿ ಇರಿಸಿದ್ರು ಹೋಗ್ತಾರೆ ಅಷ್ಟೇ ಸೂಪರ್ ಎಲ್ಲ ಕ್ಲಿಯರ್ ಐತಿ 1 ಅವರ್ ಟೈಮಿಂಗ್ ಓಕೆ ನೆಕ್ಸ್ಟ್ ಟೈಮ್ ಬಂದಾಗ ಯಾರಾದರೂ ಬಂದರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಕಾರ್ತಿಕ್ ಅಂದ್ಬಿಟ್ಟು ಕಡಿಮೆ ಮಾಡ್ಕೊಳ್ತಾರಂತೆ ಕಡಿಮೆ ಮಾಡಿಕೊಡ್ತೀನಿ ಬನ್ನಿ ಯಾವಾಗ ಬಂದ್ರು ಬನ್ನಿ ನಿಮ್ ಕಸ್ಟಮರ್ ಬರ್ತಾರ ಯಾರೋ ನಮ್ಮ ಹುಡುಗರು ಬರ್ತಾರೆ ಯಾರೋ ಯೂಟ್ಯೂಬಲ್ಲಿ ವಿಡಿಯೋ ನೋಡಿದವರು ಬರ್ತಾರೆ ನೋಡೋಣ ಯಾರು ಬಂದ್ರು ಮಾಡ್ಕೊಡಿ ಕಡಿಮೆಗೆ ನಮ್ಮ ಕರ್ನಾಟಕದವ್ರು ಬಂದ್ರೆ ಮಾತ್ರ ಕಡಿಮೆ ಮಾಡ್ಕೊಟ್ಬಿಡಿ ನೋಡ್ತಾರೆ ಎಲ್ಲ ನೋಡ್ತಾರೆ ನಮ್ಮ ಕರ್ನಾಟಕದವ್ರು ಬಂದ್ರೆ ಸ್ವಲ್ಪ ನೀಟಾಗಿ ಮಾಡಿ ಕಳಿಸಿ ನೀಟಾಗಿ ಮಸಾಜ್ ಮಾಡಿಬಿಡ್ತೀವಿ ಸರಿ ಥ್ಯಾಂಕ್ ಯು ಬರ್ತೀವಿ ಓಕೆ ಥ್ಯಾಂಕ್ ಯು ನಮ್ಮ ರಥ ಸ್ಟಾರ್ಟ್ ಮಾಡೋ ಯಾವ ಮೈನ್ ರೋಡ್ಗೆ ಹಿಂಗೇನಾ ಹೌದಾ ಹಾಂ ಅದೇ ನಿಮ್ಗೆ ಸ್ವಲ್ಪ ಪಕ್ಕ ತಮಿಳ್ನಾಡು ಹೋಗಿ ಧರ್ಮಪುರಿ ಹೋಗಿ ಹೊಸೂರು ಹೋಗಿ ಹೊಸೂರು ಹೋಗಿ ಲಾಂಗ್ ಆಯ್ತು ಅದು ಲಾಂಗ್ ಅಲ್ಲ ಇದು ಅಂಚೆಡಿಗೆ ಹೋಗಿ ಅಂಚೆಡಿನ ಹೊಸೂರು ಹೋಗಿ ಹೊಸೂರಲ್ಲೊಂದು ಹತ್ತಿಬಲ್ಲಿ ಆನೆಕಲ್ಲು ಬ್ಯಾಂಗ್ಳೂರು ಆ ಥರ ಹೋಗ್ಬಿಟ್ಟು ಹೋಗಿ ಬರ್ತೀವಿನಾ ಓಕೆ ಥ್ಯಾಂಕ್ ಯು ನೀರು ಫೋರ್ಸ್ಗೆ ಇನ್ನೂ ಸುಧಾರಿಸ್ಕೊಳ್ತಾ ಇದ್ದೀನಿ ಆಗ್ತಾ ಇಲ್ಲ ಗಾಡಿ ಓಡಿಸೋದ ಕಡೆ ಇರಲಿ ಆಯಿತು ನಡಿ ಫಸ್ಟು ಪೆಟ್ರೋಲ್ ಹಾಕ್ಸೋಣ ಯಾವ ತಿಂತೀಯಾ ಆಯ್ತು ಎತ್ತು ಗಾಡಿ ಹೋಗ್ಲಿ ಫಸ್ಟು ಏ ಬೇಡ ಬಾ ಮಗ ಚೆನ್ನಾಗಿರಲ್ಲ ಅಲ್ಲೂ ಅದು ಚೆನ್ನಾಗಿರಲ್ಲ ಬಾರೋ
ಯಾವುದೋ ನಾರ್ಮಲ್ ಮಾವಿನಕಾಯಿ ಬೇಕಾ ಯಾವುದೋ ಎಷ್ಟಣ್ಣ ಇದು ಹಣ್ಣಾಗಿದೆಯಾ ಹೊಸೂರು ರೋಡ್ ಹತ್ರನಾ ಕನಕಪುರ ರೋಡ್ ಹತ್ರನಾ ಬೆಂಗಳೂರು ಬೇಕಾ ಹಾಂ ಪೆನ್ನಾಗಾರ ಹೋಗಿ ಪೆನ್ನಾಗರ್ ಹಾಂ ಪಾಳಗೋಡು ಹೋಗಿ ಪಾಳಗೋಡು ರಾಯಗೋಡಲ್ಲ ಐವತ್ತು ಡೈರೆಕ್ಟ್ ಒಂದೇ ರೋಡ್ ಕನಕಪುರಕ್ಕೆ ಕನೆಕ್ಟ್ ಆಗುತ್ತಾ ಅದು நேர சைட்டே இப்படி வருது இப்படி போனால் எல்லாம் குடி மேடு ರೋಡ್ ಸರಿ ಇಲ್ಲ ரோடு சரியில்லை இப்படி போனால் போய்க்க ಹೋಯ್ತು ಎಲ್ಲದ ನಮ್ಮ ಹುಡುಗನ ಗಾಡಿ ಸ್ಟಾರ್ಟ್ ಮಾಡ್ಕೊಂಬಾರ ಅಂದರೆ ಅದೆಲ್ಲೋದನ್ನ ಗೊತ್ತಿಲ್ಲ ಅವನ್ನ ಹುಡುಕ್ತಾ ಹೊಗೆನೆಕಲ್ಲಲ್ಲಿ ಒಂದು ಜರ್ನಿ ಶುರು ಮಾಡಿದ್ವಿ. ಇದು ಹೊಗೆನೆಕಲ್ಲಲ್ಲಿ ಶಾಪಿಂಗ್ ಮಾಲು ನೋಡಿ. ಈ ವ್ಯಕ್ತಿ ಇದ್ದಾರಲ್ಲ, ಇದು ತೆಪ್ಪ ತೊಗೊಂಡು ಹೋಗ್ತಾ ಇದ್ದಾರೆ ಜನಗಳನ್ನ ಕರ್ಕೊಂಡು ಹೋಗೋದಕ್ಕೆ. ಇದು ಅಲ್ಲೇ ಹೊಗೆನೆಕಲ್ ಪಕ್ಕದಲ್ಲಿರೋ ಒಂದು ಸ್ಟ್ರೀಟು. ಇಲ್ಲಿ ಬಂದರೆ ನಿಮಗೆ ಬಟ್ಟೆಗಳು, ಬ್ಯಾಗುಗಳು, ಸಣ್ಣ ಪುಟ್ಟ ಏನೇನು ಬೇಕೋ ಅವೆಲ್ಲ ಸಿಗುತ್ತೆ. ನೀವು ಶಾಪಿಂಗು ಮಾಡ್ಕೋಬೋದು. ಬಟ್ ಗೊತ್ತಿಲ್ಲ, ನಾವೇನು ರೇಟ್ ಏನು ಕೇಳೋಕೆ ಹೋಗಿಲ್ಲ. ನಮ್ಮ ಹುಡುಗ ಏನೋ ತೊಗೋಬೇಕು ಅಂದ್ಬಿಟ್ಟು ಹೋದ, ಅದೆಲ್ಲೋ ಅದನ್ನು ಗೊತ್ತಿಲ್ಲ, ಅವನ್ನ ಹುಡ್ಕೊಂಡು ಹೋಗ್ತಾಯಿದ್ದೀವಿ. ಬಟ್ ಇಲ್ಲಿ ಕರ್ನಾಟಕದವರು ಅಂದಿದ ತಕ್ಷಣವೇ ಒಂದು ಸ್ವಲ್ಪ ರೇಟು ಜಾಸ್ತಿ ಹೇಳ್ತಾರೆ ಅಂತ ನನಗನ್ನಿಸಿದ್ದು. ಯಾಕಂದರೆ ರೇಟು ಬೆಂಗಳೂರಲ್ಲಿ ಹೋಲಿಸ್ಕೊಂಡ್ರೆ ಇಲ್ಲಿ ಹೆವಿ ಅನ್ನಿಸ್ತು ನನಗೆ. ಬ್ಯಾಗು ಅಷ್ಟೇ, ಬೆಂಗಳೂರಲ್ಲಿ ಒಂದು 350 200 ಸಿಗುತ್ತೆ, ಇಲ್ಲಿ 500 600 400 ಅಂತ ಹೇಳಿದ್ರು. ಓಕೆ, ಪರ್ಚೇಸ್ ಮಾಡೋರು ಮಾಡಿ, ನಿಮಗೆ ಏನಾದ್ರು ಅಡ್ಜಸ್ಟ್ ಆದರೆ ನಿಮ್ಮ ರೇಟ್ಗೆ. ಇವ್ನಿಗೆ ಹೇಳಿದ್ರು ಕೇಳ್ತಿಲ್ಲ, ತೊಗೋಬೇಡ ಅಂದರೆ ತೊಗೊಳ್ತಾನೆ. ಒಟ್ನಲ್ಲಿ ಅಂತೂ ಹೆವಿ ಎಕ್ಸ್ಪೀರಿಯೆನ್ಸ್ ಆಯಿತು. ಫುಲ್ಲು ಬಾಡಿ ಹೀಟ್ ಅನಿಸುತ್ತೆ, ಅದಕ್ಕೆ ಕಣ್ಣೆಲ್ಲ ಉರಿತೈತೆ. ಅಷ್ಟು ಮಸಾಜು ಎಣ್ಣೆ ಹಾಕಿ ಮಾಡಿರೋದು. ನೋಡೋಣ, ಬೆಂಗಳೂರವರೆಗೂ ಹೋಗೋಷ್ಟರಲ್ಲಿ ನಿದ್ದೆ ಬಂದಿಲ್ಲ ಸಾಕು. ಲವ್ ಬಂದೇನಾ? ಹೇಳಿದ್ರೆ ಕೇಳ್ತಾ ಇಲ್ಲ. ಕ್ವಾಲಿಟಿ ಇಲ್ಲ ಕೊಡು ಅಂದರು, ಹೋಗಿ ಬ್ಯಾಗ್ ತೊಗೊಳ್ತಾನೆ. ಎಲ್ಲ ಓಡಿದೆ ಹತ್ತಿದ್ದೀವಿ, ಈಗ ಹೋಗೋಣ. ಏನು ಬೇಕೋ? ಬ್ಯಾಗ್ ಚೆನ್ನಾಗಿರಲ್ಲ, ಏನಿಲ್ಲ, ಅಲ್ಲಿ ಯಾಕೆ ತೊಗೊಂಡಲ್ಲ. ಬೆಂಗಳೂರಲ್ಲೇ ಅದ್ರಿಗಿಂತ 300 ರೂಪಾಯಿ ಮಲ್ಲೇಶ್ವರಮಲ್ಲಿ ಹೋದ್ರೆ ಎಂಥ ಬ್ಯಾಗ್ಗಳು ಸಿಗ್ತವೆ. ನೀನು ಯಾರ? ಮೂಗಣ ಆಯ್ತು, ಸುಮ್ಮನೆ ದುಡ್ಡು ವೇಸ್ಟ್ ಅಲ್ಲ. ಹೆಂಗ್ ಹೋಗಿದ್ದು ನಾವು? ಹೆಂಗ್ ಬಂದಿದ್ದೋ? ಲವ್ ಹಿಂಗ್ ಕಣೋ ಬಂದಿದ್ದು. ಹಿಂಗೋ ಕರೆಕ್ಟ್ ಅಲ್ಲ ಕಣೋ. ಕರೆಕ್ಟಾ? ಎಲ್ಲಿ ನೋಡಿದ್ರು ನಾನ್ ವೆಜ್ ಐತೆ ಗುರು ಇಲ್ಲಿ. ಯಾವನ್ ತಿಂತ ನಾನ್ ವೆಜ್ಜು? ಬರೀ ನಾನ್ ವೆಜ್. ಹೊಗೆನೆಕಲ್ ನಡಿಯೋ, ಅಲ್ಲಿ ಕುಡಿಯೋಣ. ಆಯ್ತು ನಡಿಯಪ್ಪ, ನನಗೇನಿಲ್ಲ. ಯಾಕೋ ಹೋಗಿಸ್ಬಿಡು ಹಂಗೆ. ಲೈ ಲೋ ಚೆನ್ನಾಗಿ ಲೋ ಬಜ್ಜಿ ಅಲ್ಲ ಕಣೋ ಅದು. ಬೇಡ ಬಾ ಮಗ, ಅಲ್ಲೆಲ್ಲರೂ ಕುಡಿಯೋಣ ಬಾ. ಪೆಟ್ರೋಲ್ ಹಾಕ್ಸ್ಕೊಂಡು ಆಮೇಲೆ ಅಲ್ಲಿ ಕುಡಿಯೋಣ ಬಾ. ಸುಮ್ಮನೆ ನೆಮ್ಮದಿಯಾಗಿ ಅಲ್ಲೆಲ್ಲರೂ ನೆಮ್ಮದಿಯಾಗಿ ಕೂತ್ಕೊಂಡು ಕುಡಿಯೋಣ. ಸಖತ್ ಇಂಪ್ರೂವ್ ಆಗ್ಬಿಡೈತೆ ಗುರು, ಸಖತ್ ಇಂಪ್ರೂವ್ ಆಗ್ಬಿಡೈತೆ. ಹೊಗೆನೆಕಲ್ ಮೊದಲಿನ ಥರ ಇಲ್ಲ. ಒಳ್ಳೆ ಒಳ್ಳೆ ಹೋಟ್ಲುಗಳು. ಕಣ್ಣಲ್ಲಿ ಕಣ್ಣಲ್ಲಿರೋ ಗಲೀಜು ಎಣ್ಣೆ ಹೋಯ್ದೆ ಗೊತ್ತಾ? ಕಣ್ಣಲ್ಲಿರೋ ಗಲೀಜೆಲ್ಲ ಆಚೆ ಬರ್ತಿದೆ. ಹೌದಾ? ಬ್ಲ್ಯಾಕ್ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಕಣ್ಣಲ್ಲಿರೋ ಗಲೀಜು ಆಚೆ ಬಂದ್ರೆ ನಿಮ್ಗೆ ಕಣ್ಣು ತಿಚ್ಚೋದು. ಅವಾಗ ಕಣ್ಣೂರಿ ಬರುತ್ತೆ ನಮ್ಗೆ. ಕಣ್ಣಲ್ಲಿ ಟೈಮು 4 ಗಂಟೆ 1 ನಿಮಿಷ ಕಣೋ. 9 ಗಂಟೆ ಆಗುತ್ತಾ ಹೋಗೋದು? ಹೋಗಿ ಬಿಡ, ಹೋಗ್ಲಿ ಸ್ಪೀಡಾಗಿ ಹೋಗೋದು.
ಏನೋ ಬರಲಿ ಬೆಂಗಳೂರಿಂದ ಬಂದು ಹೊಗೆನಕಲ್ಸಲ್ಲಿ ಎಂಜಾಯ್ ಮಾಡಿ ಮಸಾಜ್ ಮಾಡಿಕೊಂಡು ಅಲ್ಲಿಂದ ಮತ್ತೆ ಜರ್ನಿ ಶುರು ಆಯಿತು. ಚೂಟು ಚೂಟು ಮಳೆನೂ ಶುರು ಆಗೋಯಿತು. ಸದ್ಯಕ್ಕೆ ನಾವಿಬ್ಬರು ಸೇಫ್ ಜಾಕೆಟ್ನ ತೊಗೊಂಡೋಗಿದ್ವಿ, ಫುಲ್ ಹೆಲ್ಮೆಟ್ನ ಹಾಕ್ಕೊಂಡೋಗಿದ್ವಿ. ಅದು ನಮಗೆ ಸೇಫ್ಟಿ ಆಯಿತು. ದಯವಿಟ್ಟು ಯಾರೇ ಬಂದ್ರೂ ನಿಮ್ಮ ಸೇಫ್ಟಿನ ಫಸ್ಟು ನೋಡ್ಕೊಂಬನ್ನಿ. ಬೈಕಲ್ಲಾದರೂ ಬನ್ನಿ, ಕಾರಲ್ಲಾದರೂ ಬನ್ನಿ, ಒಟ್ಟಿನಲ್ಲಿ ನಿಮ್ಮ ಸೇಫ್ಟಿನ ನೋಡ್ಕೊಂಬಂದರೆ ನಿಮ್ಮ ಜರ್ನಿ ಚೆನ್ನಾಗಿರುತ್ತೆ. ಆಮೇಲೆ ನಾವಂತೂ ಆ ರೋಡ್ಗಳಲ್ಲಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ರೋಡ್ ಬೇರೆ ಖಾಲಿ ಇತ್ತು ಅಂತ ನಮ್ಮ ಹುಡುಗ ಹೆವಿ ಸ್ಪೀಡಲ್ಲಂತೂ ಗಾಡಿ ಓಡಿಸ್ದ. 4 ಗಂಟೆಗೆ ಅಲ್ಲಿ ಬಿಟ್ವಿ. ಕರೆಕ್ಟಾಗಿ 4 ಗಂಟೆ ಆಗಿತ್ತು ನಾವು ಬಿಟ್ಟಾಗ. ಬೆಂಗಳೂರು ಹತ್ರ ಕನಕಪುರಕ್ಕೆ ರೀಚ್ ಆಗೋಷ್ಟರಲ್ಲಿ ಒಂದು 6 ಗಂಟೆ ಆಗೋಯ್ತು. ಅಲ್ಲಲ್ಲಿ ಸ್ವಲ್ಪ ಸೂರ್ಯ ಮುಳುಗ್ತಾ ಇದ್ದ, ಕತ್ಲು ಆಗ್ತಾ ಬಂತು. ನಮ್ಮ ಜರ್ನಿನೂ ಚೆನ್ನಾಗಿ ಅನ್ನಿಸ್ತು, ನಮಗೂ ಖುಷಿ ಆಯಿತು. ಮೊಬೈಲಲ್ಲಿ ಸ್ವಲ್ಪ ಬ್ಯಾಟ್ರಿ ಕಡಿಮೆ ಇದ್ದಿದ್ದರಿಂದ ಮುಂದಿನ ವಿಡಿಯೋ ನಾವು ಮಾಡೋಕ್ಕೋಗಿಲ್ಲ. ನಾವಂತೂ ಸೇಫಾಗಿ ಬೆಂಗಳೂರು ತಲುಪಿದ್ವಿ. ಮನೆಗೆ ಬಂದು ಒಳ್ಳೆ ಊಟ ಮಾಡಿದ್ವಿ, ನೆಮ್ಮದಿಯಾಗಿ ಮಲಗಿದ್ವಿ. ಒಟ್ನಲ್ಲಿ ಬೆಳಗ್ಗೆ ಎದ್ದಾಗ ನಮಗಂತೂ ಒಂಚೂರು ಖುಷಿ ಇತ್ತು. ಯಾಕಂದರೆ ಆ ಮಸಾಜ್ ಮಾಡಿಸಿದ್ದಿತ್ತಲ್ಲ, ಆ ಫೀಲ್ ಇನ್ನೂ ಇತ್ತು. ಖುಷಿ ಆಯಿತು. ಯಾರೇ ಹೊಗೆನಕಲ್ಗೆ ಹೋದ್ರೂ ಖುಷಿಯಾಗಿ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ನಮಗಂತೂ ಖುಷಿ ಆಯಿತು. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.